ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಇವತ್ತು ನಾವು ಒಂದೇ ಲಗದ ತಂಬುಳಿ ಮಾಡೋದು ಹೇಗಂತ ನೋಡೋಣ. ಇದು ತುಂಬ ಈಸಿಯಾಗಿ ಮಾಡ್ಬೋದು ಕೆಲವೇ ಇಂಗ್ರೀಡಿಯೆಂಟ್ಸಿಂದ. ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು, ಯಾಕಂದರೆ ಮನೆಯಲ್ಲೇ ಬೆಳೆದಿರೋ ಸೊಪ್ಪಿಂದ ಮಾಡಿರ್ತೀವಿ, ಯಾವುದೇ ಕೆಮಿಕಲ್ಸ್ ಕೂಡ ಇರಲ್ಲ. ಮಕ್ಕಳಿಗೂ ತುಂಬ ಒಳ್ಳೆಯದು. ಹಾಗೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ. ಒಂದೇ ಲಗದ ತಂಬುಳಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕರಿಬೇವು, ಜೀರಿಗೆ, ಒಂದು ಮೆಣಸು ತಗೊಂಡಿದ್ದೀನಿ, ಕಾಯಿ ತುರಿ, ಕೆಂಪು ಮೆಣಸು, ಸಾಸಿವೆ, ಮಜ್ಜಿಗೆ, ಹಾಗೆ ಒಂದು ಕಪ್ಪು ಒಂದೆಲಗ ತಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಜಾರಿಗೆ ಒಂದೆಲಗನ ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ, ಮತ್ತು ಒಂದು ಮೆಣಸು ತಗೊಂಡಿದ್ದೀನಿ, ಕಾಯಿ ಹಾಕಿದ್ದೀನಿ, ಮತ್ತು ಒಂದು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಒಬ್ಬಳಿಗೆ ಮಾಡ್ಕೊಂಡಿದ್ದೀನಿ, ಸೊ ನಾನು ಕಡಿಮೆ ಅಮೌಂಟ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ಫಸ್ಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಅರ್ಧ ಕಪ್ ವಾಟರ್ ಹಾಕಿದ್ದೀನಿ, ತುಂಬ ಹಾಕೋದು ಬೇಡ. ಆಮೇಲೆ ಅದು ಒಳ್ಳೆ ನುಣ್ಣಗಾಗೋ ಹಾಗೆ ರುಬ್ಕೊಳ್ಬೇಕು. ನಂತರ ಅದನ್ನೊಂದು ಬೌಲಿಗೆ ಹಾಕಿ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿ ಅಂದರೆ ನಾವು ನಾರ್ಮಲ್ ತಿಳಿ ಸಾರೆಲ್ಲ ಮಾಡ್ತಿಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಬರೋ ಹಾಗೆ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಮತ್ತು ಒಂದೆರಡು ಕೆಂಪು ಮೆಣಸು, ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು ತಂಬುಳಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ವೈಟ್ ರೈಸ್ ಗೊತ್ತೇ ತುಂಬ ಚೆಂದ ಆಗುತ್ತೆ. ನೀವು ಮಾಡಿ ಟೇಸ್ಟನ್ನು ಕಮೆಂಟ್ ಮಾಡಿ.